ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಇದು ನಾನು ನಿಮ್ಮ ಆಲ್ ದ ಬೆಸ್ಟ್ ಅಂಕಿತ. ಇವತ್ತು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೋತಾ ಇದ್ದೀನಿ. ಬಾಗಿಲು ಕ್ಲೀನ್ ಮಾಡ್ಕೊಂಡು ಬಾಗಿಲಿಗೊಂದು ಪುಟ್ಟ ರಂಗೋಲಿ ಇಟ್ಟು ಪೂಜೆ ಮಾಡಲಿಕ್ಕೆ ಅಂತ ಬೇಗ ಬೇಗ ರೆಡಿ ಮಾಡ್ತಿದ್ದೀನಿ. ಯಾಕೆಂದರೆ ಇವತ್ತು ಪಿತೃಪಕ್ಷ ಅಲ್ವಾ, ಈ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಮನೇಲಿ ಪಿತೃಪಕ್ಷ ಇದ್ದಿದ್ದರಿಂದ ಅಲ್ಲಿಗೆ ಹೋಗ್ಲಿಕ್ಕಿತ್ತು. ಸೊ ಹಾಗಾಗಿ ಪೂಜೆ ಮಾಡೇ ಹೋಗಬೇಕು. ನಾವು ಡೈಲಿ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ರೇ ನಮಗೊಂಥರ ಸಮಾಧಾನ. ಹಾಗಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು నేను ರೆಡಿ ಆಗಬೇಕು. ನಾನು ಸ್ನಾನ ಮಾಡಿ ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಹೋಗಬೇಕು. ನೀವು ಡೈಲಿ ಪೂಜೆ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ರೆಡಿಯಾಗಿದ್ದಾಯಿತು. ಈಗ ಚಿಕ್ಕಮ್ಮ ಮನೆ ಹತ್ರ ಬಂದೆ. ಇಲ್ಲಿ ಬಂದರೆ ನಮ್ಮಮ್ಮ ಚಿಕನ್ ಫ್ರೈ ಮಾಡ್ತಾಯಿದ್ರು. ಚಿಕನ್ ಫ್ರೈನ ನಾವು ರುಬ್ಬಿ ಮಸಾಲ ಹಾಕಿ ಮಾಡ್ತೀವಿ, ಯಾವುದು ಪೌಡ್ರ್ ಹಾಕಿ ಡ್ರೈ ಮಾಡಲ್ಲ. ನೀವೇ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಚಿಕನ್ ಫ್ರೈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಿಕನ್ ಫ್ರೈ ರೆಸಿಪಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮಟನ್ ಸಾಂಬಾರು ಆಯಿತು. ಇನ್ನೇನು ಮುದ್ದೆಗೆ ಇಡಬೇಕು. ಮುದ್ದೆಗೆ ನಾವು ಅಕ್ಕಿ ನುಚ್ಚು ಹಾಕಿ ಮಾಡ್ತೀವಿ. ಸಮ್ಟೈಮ್ಸ್ ಅನ್ನ ಇದ್ದರೆ ಅನ್ನನೂ ಹಾಕಿ ಮಾಡ್ತೀವಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸೇರಿಕೊಂಡು ಇಲ್ಲಿ ಮುದ್ದೆನೂ ಕಟ್ಕೊಂಡು ನಮ್ಮ ಅಕ್ಕ ಒಂದು ಕಡೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ಲು. ನಾನು ಆಲ್ಮೋಸ್ಟ್ ಅಲ್ಲಿ ಮುದ್ದೆ ಕಟ್ಟಿದ್ದು ಆಯಿತು. ನಮ್ಮ ಅಕ್ಕ ಎಲ್ಲ ಪೂಜೆಗೆ ರೆಡಿ ಮಾಡಿದ್ಲು. ಎಲ್ಲ ಎಡೆ ಇಟ್ಟು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ದು. ಇನ್ನೇನು ಊಟಕ್ಕೆ ಕೂತ್ಕೋಬೇಕು. ವಿಡಿಯೋ ಏನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.